ಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾತ್ ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಸ್ತಾನ್ನಮಸ್ಯೆ ಗುರೂನ್ಮಮ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿಪ್ರದತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾಃ. ಶ್ರೀರಾಮಚಂದ್ರ ತಮಸಾ ತೀರಕ್ಕೆ ಬಂದಿದ್ದಾನೆ. ಜೊತೆಗೆ ಶ್ರೀರಾಮಚಂದ್ರನನ್ನು ಅನುಸರಿಸಿಕೊಂಡು ಅನೇಕ ವೃದ್ಧ ಬ್ರಾಹ್ಮಣರು, ಅನೇಕ ಪಟ್ಟಣಿಗರು ಜೊತೆಗೆ ಬಂದಿದ್ದಾರೆ. ಶ್ರೀರಾಮಚಂದ್ರ ಬರಿದೇ ಜಲಪಾನವನ್ನು ಮಾಡಿ ಒಂದು ಮರದಡಿಯಲ್ಲಿ ವಿಶ್ರಮಿಸಿಕೊಂಡ. ಆ ಪಟ್ಟಣಿಗರೆಲ್ಲ ಬಂದವರು ಅವರು ಕೂಡ ಅಲ್ಲಲ್ಲಿ ಮರದ ಅಡಿಯಲ್ಲಿ ವಿಶ್ರಮಿಸಿಕೊಂಡಿದ್ದಾರೆ. ಶ್ರೀರಾಮಚಂದ್ರ ನಡುರಾತ್ರಿ ಎದ್ದವ ನೋಡ್ತಾ ಇದ್ದಾನೆ. ತನ್ನಿಂದಾಗಿ ಈ ಪ್ರಜೆಗಳೆಲ್ಲ ಇಂತಹ ಅವಸ್ಥೆಗೆ ಒಳಗಾಗಿದ್ದಾರೆ. ತಮ್ಮ ತಮ್ಮ ಮನೆಯೊಳಗೆ ಮಲ್ಕೊಳ್ತಾ ಇದ್ದರು. ನನ್ನ ಮೇಲಿನ ಅಭಿಮಾನದಿಂದ ನನ್ನನ್ನು ಅನುಸರಿಸಿಕೊಂಡು ಬಂದು ಇವತ್ತು ಮರದಡಿಯಲ್ಲಿ ಮಲ್ಕೊಂಡಿದ್ದಾರೆ. 14 ವರ್ಷಗಳ ಕಾಲ ತಾನು ವನವಾಸ ಮಾಡಬೇಕಾಗಿದೆ. ಇವರು ಜೊತೆಗೆ ಬಂದರು ಅಂತಂದರೆ ಈ ವನವಾಸ ನನಗೆ ಮಾತ್ರ ಅಲ್ಲ, ಈ ಪಟ್ಟಣಿಗರಿಗೂ ಕೂಡ 14 ವರ್ಷಗಳ ಕಾಲ ಈ ಸಂಕಷ್ಟ ತಪ್ಪಿದ್ದಲ್ಲ. ಕ್ಷತ್ರಿಯನಾದವನು, ರಾಜಮನೆತನದವನು ತನ್ನನ್ನು ನಂಬಿರತಕ್ಕಂತಹ ಪ್ರಜೆಗಳಿಗೆ ಹಿತವನ್ನು ಬಯಸಬೇಕೇ ಹೊರತು ಈ ರೀತಿ ದುಃಖವನ್ನು ಕೊಡೋದು ತರವಲ್ಲ. ಹಾಗಾಗಿ ನಾನು ಇವರಿಗೊದಗಿರುವಂತಹ ಈ ದುಃಖವನ್ನು ದೂರ ಮಾಡಬೇಕು. ಹಾಗೆ ದೂರ ಮಾಡಬೇಕು ಅಂತಿದ್ದರೆ ಇವರ ಕಣ್ಣಿಗೆ ಮರೆಯಾಗಿ ತಾನು ದೂರ ಸಾಗಬೇಕು. ಹಾಗೆ ನಿಶ್ಚಯಿಸಿಕೊಂಡವ ನಡುರಾತ್ರಿಯಲ್ಲಿ ಸುಮಂತ್ರನನ್ನೆಬ್ಬಿಸಿದ, ಲಕ್ಷ್ಮಣನನ್ನೆಬ್ಬಿಸಿದ, ಸೀತಾದೇವಿಯನ್ನು ಎಬ್ಬಿಸಿದ, ರಥವನ್ನು ಹೂಡಿಕೊಂಡು ಆ ತಮಸಾ ನದಿಯನ್ನು ದಾಟಿ ಮುಂದುವರಿದು ಹೋದ. ಬೆಳಗಾತ ಎದ್ದಾಗ ಪ್ರಜೆಗಳು ಮತ್ತೆ ತನ್ನನ್ನು ಅನುಸರಿಸಿಕೊಂಡು ಬರಬಹುದು. ಅದಕ್ಕೋಸ್ಕರ ಆ ತಮಸಾ ತೀರದಲ್ಲೇ ಮತ್ತೆ ಮರಳಿ ಹೋಗಿ ಒಂದಿಷ್ಟು ದೂರ ಪಟ್ಟಣದತ್ತ ಮುಖ ಮಾಡಿ ರಥವನ್ನು ಓಡಿಸು, ಅಲ್ಲಿಂದ ಅದೇ ದಾರಿಯಲ್ಲಿ ಮತ್ತೆ ಮರಳಿ ಬಾ, ಹೀಗೆ ಅಂತ ಹೇಳಿಕೊಂಡು ಸುಮಂತ್ರನಿಗೆ ತಿಳಿಸಿದಾಗ ಸುಮಂತ್ರ ಹಾಗೆ ಮಾಡಿದ್ದಾನೆ. ಪ್ರಭಾತಾಯಾಂತು ಶರ್ವರ್ಯಾಂ ಪೌರಾಸ್ತೆ ರಾಘವಂ ವಿನಾ ಶೋಕೋಪಹತ ನಿಶ್ಚೇಷ್ಟಾ ಬಭೂವು ಹತಚೇತಸಃ. ಸುಮಂತ್ರ ರಾಮನ ಆದೇಶವನ್ನು ಪರಿಪಾಲಿಸಿ ಮತ್ತೆ ಮರಳಿ ತಮಸಾ ತೀರವನ್ನು ತಮಸಾ ನದಿಯನ್ನು ದಾಟಿ ಆ ಪಕ್ಕದ ಊರನ್ನು ಸೇರಿಕೊಂಡ. ಬೆಳಗಾತಾಗ ಪ್ರಜೆಗಳೆಲ್ಲ ಮಲಗಿದಲ್ಲಿಂದ ಎದ್ದೇಳ್ತಾ ಇದ್ದಾರೆ. ನೋಡಿದರೆ ಯಾವ ಸ್ಥಳದಲ್ಲಿ ನಿನ್ನೆ ಹೊತ್ತಿ ರಾತ್ರಿ ಶ್ರೀರಾಮಚಂದ್ರ ಮಲ್ಕೊಂಡಿದ್ನೋ ಶ್ರೀರಾಮಚಂದ್ರ ಅಲ್ಲಿ ಇಲ್ಲ. ಇಂಥ ವೇದನೆಯಾಯಿತು. ನಿಶ್ಚೇಷ್ಟರಾಗಿಬಿಟ್ರು. ಇದ್ದಕ್ಕಿದ್ದಂತೆ ಶ್ರೀರಾಮಚಂದ್ರ ಹೀಗೆ ನಡೆದುಕೊಂಡಾನು, ತಮ್ಮನ್ನೆಲ್ಲ ತೊರೆದು ಮುಂದೆ ಹೋದಾನು ಅನ್ನೋ ನಿಶ್ಚಯ ಅವರಿಗಿರಲಿಲ್ಲ. ಹಾಗಾಗಿ ಇದ್ದಕ್ಕಿದ್ದಂತೆ ಒದಗಿದಂತಹ ಈ ಆಘಾತದಿಂದ ನಿಶ್ಚೇಷ್ಟರಾಗಿದ್ದಾರೆ. ಎಲ್ಲರೂ ಕೂಡ ಭಾರೀ ದುಃಖಿತರಾಗಿದ್ದಾರೆ. ಶೋಕಜಾಶ್ರು ಪರಿದ್ಯೂನಾ ವೀಕ್ಷಮಾಣಾಸ್ತತಸ್ತತಃ ಆಲೋಕಮಪಿ ರಾಮಸ್ಯ ನ ಪಶ್ಯಂತಿ ಸ್ಮ ದುಃಖಿತಾ. ಶ್ರೀರಾಮಚಂದ್ರ ಮಲಗಿದಲ್ಲಿ ಕಾಣ್ತಾ ಇಲ್ಲ, ಎಲ್ಲಾದರೂ ಪಕ್ಕದಲ್ಲಿ ಇದ್ದಿರಬಹುದೇ ಅಂತ ಹೇಳಿಕೊಂಡು ಸುತ್ತಮುತ್ತ ಎಲ್ಲ ಹುಡುಕಾಡಿದರೂ ಆ ಶ್ರೀರಾಮಚಂದ್ರನ ಯಾವ ಸುಳಿಯೂ ಕೂಡ ಅವರಿಗೆ ಸಿಕ್ಕಿಲ್ಲ. ತೇ ವಿಷಾದಾರ್ಥವದನಾ ರಹಿತಾಸ್ತೇನ ಧೀಮತ ಕೃಪಣಾ ಕರುಣಾವಾಚೋ ವದಂತಿ ಸ್ಮ ಮನೀಷಿಣಃ. ಶ್ರೀರಾಮಚಂದ್ರ ಯಾವಾಗ ಕಾಣ್ತಾ ಇಲ್ಲ, ಅವರಿಗೆ ಹೃದಯವೇ ಕಿತ್ತು ಬಾಯಿಗೆ ಬಂದಂತಾಗಿದೆ. ಎಲ್ಲರೂ ಕೂಡ ಅಳ್ಳಿಕ್ಕೆ ಶುರು ಮಾಡಿದ್ದಾರೆ. ಕರುಣಾಪೂರ್ಣವಾಗಿರತಕ್ಕಂಥ ಮಾತನ್ನು ಆಡ್ತಾ ಇದ್ದಾರೆ. ಏನಂದ್ರು ತಮಗೇನೆ ಧಿಕ್ಕಾರ ಹಾಕೊಳ್ತಾ ಇದ್ದಾರೆ. ಧಿಗಸ್ತು ಖಲು ನಿದ್ರಾಂ ತಾಂ ಯಯಾಪಹತ ಚೇತಸಃ ನಾದ್ಯ ಪಶ್ಯಾಮಹೇ ರಾಮಂ ಪೃಥೂರಸ್ಕಂ ಮಹಾಭುಜಂ. ಯಾಕಿಂತಹ ದುರ್ಗತಿ ನಮಗೊದಗಿ ಬಂತು? ಬೆಳಗಾದ ಎದ್ದರೆ ಶ್ರೀರಾಮಚಂದ್ರ ನಮ್ಮ ಜೊತೆಯಲ್ಲಿಲ್ಲ, ಶ್ರೀರಾಮಚಂದ್ರ ಕಾಣ್ತಾ ಇಲ್ಲ.
ಇದಕ್ಕೆ ಕಾರಣ ನಮಗೆ ಬಂದಂತಹ ಈ ದೀರ್ಘವಾದ ನಿದ್ದೆ. ನಮ್ಮ ಈ ನಿದ್ರಾವಸ್ಥೆಗೆ ಧಿಕ್ಕಾರ ಇರಲಿ. ನಾವೆಲ್ಲರೂ ಕೂಡ ಹೀಗೆ ಕಣ್ಮುಚ್ಚಿ ಮಲಕೊಂಡದ್ದರಿಂದಾಗಿ, ನಿದ್ರಾವಸ್ಥೆಗೆ ತೆರಳಿದ್ದರಿಂದಾಗಿ ಶ್ರೀರಾಮಚಂದ್ರ ಸುಲಭವಾಗಿ ತಪ್ಪಿಸಿಕೊಂಡು ಬಿಟ್ಟ. ನಾದ್ಯ ಪಶ್ಯಾಮಹೇ ರಾಮಂ ಪೃಥೂರಸ್ಕಂ ಮಹಾಭುಜಂ. ಎಂತಹ ವ್ಯಕ್ತಿತ್ವ ಶ್ರೀರಾಮಚಂದ್ರನದ್ದು ಬೆಳಗಾತಾಗ ಕಾಣ್ತಾ ಇಲ್ಲ. ನಮಗೆ ಧಿಕ್ಕಾರ ಇರಲಿ. ಅಲ್ಲ, ಕಥಂ ರಾಮೋ ಮಹಾಬಾಹು ಸ ತಥಾವಿಧ ಅವಿದಥ ಕ್ರಿಯ ಭಕ್ತಂ ಜನಂ ಅಭಿತ್ಯಜ್ಯ ಪ್ರವಾಸಂ ತಾಪಸೋಗತಃ. ಅಲ್ಲ, ಶ್ರೀರಾಮಚಂದ್ರಾದು ನಮಗೆ ಯಾಕಿಂತಹ ಒಂದು ದುರವಸ್ಥೆಯನ್ನು ತಂದಿಟ್ಟ? ಯಾವತ್ತೂ ಹೀಗೆ ನಂಬಿದವರನ್ನು ಮೋಸಗೈಯುವವನಲ್ಲ. ನಾವೆಲ್ಲ ಇಷ್ಟು ಪ್ರೀತಿಯಿಂದ ಅವನ ಬಳಿ ಸಾರಿದ್ದೇವೆ. ಯಾಕೆ ಹೀಗೆ ಮಾಡಿದ? ತಾಪಸನಾಗಿ ಯಾಕವನು ವನಕ್ಕೆ ತೆರಳಿಬಿಟ್ಟ, ಪ್ರವಾಸಕ್ಕೆ ಹೋದ, ನಮ್ಮನ್ನು ಬಿಟ್ಟು ತೆರಳಿದ? ಯಾರು ಶ್ರೀರಾಮಚಂದ್ರ? ಯೋನ ಸದಾ ಪಾಲಯತಿ ಪಿತಾ ಪುತ್ರಾನಿ ವೌರಸಾನ್ ಕಥಂ ರಘೂಣಾಂ ಸಶ್ರೇಷ್ಠ ತ್ಯಕ್ವಾನೋ ವಿಪಿನಂಗತಃ. ಯಾರು ಶ್ರೀರಾಮಚಂದ್ರ ನಮ್ಮೆಲ್ಲರನ್ನು ಕೂಡ ಸದಾ ಪಾಲಿಸ್ತಾ ಇದ್ದ. ಹೇಗೆ ಪಾಲಿಸ್ತಾ ಇದ್ದ? ತಂದೆಯಾಗಿರುವವನು ತನ್ನ ಮಕ್ಕಳನ್ನು ಹೇಗೆ ಪರಿಪಾಲನೆ ಮಾಡ್ತಾನೆ, ಅಂತಹ ಮಮತೆಯಿಂದ ಶ್ರೀರಾಮಚಂದ್ರ ನಮ್ಮನ್ನು ಪರಿಪಾಲನೆ ಮಾಡ್ತಾ ಇದ್ದ. ಅಂತಹ ಶ್ರೀರಾಮಚಂದ್ರ ಯಾಕೆ ನಮ್ಮನ್ನೆಲ್ಲ ಬಿಟ್ಟು ತೆರಳಿ ಹೋದ, ದೂರ ಹೋದ? ಇಹೈವ ನಿಧನಂ ಯಾಮ ಮಹಾಪ್ರಸ್ಥಾನಮೇವ ರಾಮೇಣ ರಹಿತಾನಾಂನೋ ಕಿಮರ್ಥಂ ಜೀವಿತಂ ಹಿತಂ. ಶ್ರೀರಾಮಚಂದ್ರ ನಮಗೆ ದೂರ ಆಗಿದ್ದಾನೆ. ಹಾಗಿರುವಾಗ ನಾವಿನ್ನೇನು ಮಾಡಬೇಕು? ಇಹೈವ ನಿಧನಂ ಯಾಮ ಮಹಾಪ್ರಸ್ಥಾನಮೇವ. ಇಲ್ಲೇ ನಾವು ನಿರಶನ ವ್ರತವನ್ನು ಕೈಗೊಂಡು ಇಲ್ಲೇ ಪ್ರಾಣತ್ಯಾಗ ಮಾಡೋಣ. ಯಾಕೆ? ರಾಮೇಣ ರಹಿತಾನಾಂನೋ ಕಿಮರ್ಥಂ ಜೀವಿತಂ ಹಿತಂ. ಶ್ರೀರಾಮಚಂದ್ರ ನಮ್ಮ ಜೊತೆಗೆ ಇಲ್ಲ ಅಂತಂದ ಮೇಲೆ ಇಂತಹ ಬದುಕಿನಿಂದ ನಮಗೇನು ಹಿತವಾದೀತು? ಹಾಗಾಗಿ ನಾವಿಲ್ಲೇ ಪ್ರಾಯೋಪವೇಶ ಮಾಡಿಕೊಂಡು ಇಲ್ಲೇ ದೇಹತ್ಯಾಗ ಮಾಡೋಣ. ಸಂತಿ ಶುಷ್ಕಾಣಿ ಕಾಷ್ಠಾನಿ ಪ್ರಭೂತಾನಿ ಮಹಾಂತಿ ಚ ತೈಃ ಪ್ರಜ್ವಾಲ್ಯ ಚಿತಾಂ ಸರ್ವೇ ಪ್ರವಿಶಾಮೋಥವಾ ವಯಂ. ಅಥವಾ ಈ ಪ್ರಾಯೋಪವೇಶ ಮಾಡೋದು ಅಂತಂದರೆ ಆ ಶ್ರೀರಾಮಚಂದ್ರನ ವಿರಹದ ದುಃಖವನ್ನು, ಪ್ರಾಣ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಅಷ್ಟು ದಿವಸ ಕಾಯಬೇಕು, ಅಷ್ಟು ಕಾಲವೂ ದುಃಖವನ್ನು ಅನುಭವಿಸಬೇಕು, ವಿಯೋಗ ದುಃಖವನ್ನು ಅನುಭವಿಸಬೇಕು. ಮತ್ತೇನು ಮಾಡೋಣ? ಸುತ್ತಮುತ್ತ ನೋಡ್ತಾ ಇದ್ದಾರೆ, ಅಲ್ಲಿ ಬಿದ್ದಿರತಕ್ಕಂತಹ ದೊಡ್ಡ ದೊಡ್ಡ ಕಟ್ಟಿಗೆಗಳು ಕಾಣ್ತಾ ಇದ್ದಾವೆ, ಒಣಗಿರತಕ್ಕಂತಹ ಕಟ್ಟಿಗೆಗಳು ಕಾಣ್ತಾ ಇದ್ದಾವೆ ಅಂತ ಇದ್ದಾರೆ. ಅವನ್ನೆಲ್ಲ ತಂದು ಇಲ್ಲಿ ಒಂದು ಕಡೆಗೆ ರಾಶಿ ಹಾಕೋಣ, ಒಂದೆಡೆ ಅದನ್ನೆಲ್ಲ ಒಟ್ಟಿ ಅದಕ್ಕೆ ಬೆಂಕಿ ಹಚ್ಚೋಣ, ದೊಡ್ಡ ಚಿತೆ ಪ್ರಜ್ವಲಿಸತ್ತೆ, ಅದಕ್ಕೆ ನಾವು ಹಾರಿ ಪ್ರಾಣ ಕಳ್ಕೊಂಡೆವು ಅಂತಂದರೆ ಈ ದುಃಖ ನಮಗೆ, ಶ್ರೀರಾಮಚಂದ್ರನ ವಿಯೋಗದ ದುಃಖ ಬಹುಕಾಲ ಇಲ್ಲ ಅಂತಾಗತ್ತೆ. ಹಾಗೆ ಮಾಡೋಣ. ಯಾಕೆ ಊರಿಗೆ ಮರಳಿ ಹೋಗಬಾರದು? ಕಿಂ ವಕ್ಷ್ಯಾಮೋ ಮಹಾಬಾಹು ಅನಸೂಯ ಪ್ರಿಯಂ ವದಃ ನೀತಸ್ಸ ರಾಘವೋ ಅಸ್ಮಾಭಿ ಇತಿ ವಕ್ತುಂ ಕಥಂ ಕ್ಷಮಂ. ಶ್ರೀರಾಮಚಂದ್ರನನ್ನು ಕಳಕೊಂಡು ನಾವು ಹೇಗೆ ಊರಿಗೆ ಹೋಗೋಣ? ಊರಲ್ಲಿ ನಾವು ಹೇಗೆ ಯಾರಿಗಾದರೂ ಮುಖ ತೋರಿಸೋಣ? ಮನೆ ಮಂದಿಗಾದರೂ ನಾವು ಏನು ಉತ್ತರ ಕೊಡೋಣ? ಕೇಳ್ತಾರೆ, ಶ್ರೀರಾಮಚಂದ್ರನ ಜೊತೆಗೆ ನೀವು ಹೋದ್ರಿ, ರಾಮನನ್ನು ಕರ್ಕೊಂಡು ಹೋದ್ರಿ, ಎಲ್ಲಿಟ್ಟು ಬಂದ್ರಿ? ಯಾಕೆ ನೀವು ಶ್ರೀರಾಮಚಂದ್ರನನ್ನು ಪರಿತ್ಯಜಿಸಿ ಬಂದ್ರಿ? ಇಂಥ ಮನೆ ಮಂದಿ ನಮ್ಮಲ್ಲಿ ಕೇಳಿದ್ರು ಅಂತಂದರೆ ನಾವೇನು ಉತ್ತರ ಕೊಡಬೇಕು? ಇಲ್ಲ, ಶ್ರೀರಾಮಚಂದ್ರನನ್ನು ಈ ಅಯೋಧ್ಯ ನಗರದಿಂದ ದೂರ ವನವಾಸಕ್ಕೆ ಕರ್ಕೊಂಡು ಹೋದವು, ಅವರನ್ನಲ್ಲೇ ಬಿಟ್ಟು ನಾವು ಮರಳಿ ಬಂದವು. ಯಾವ ಮುಖದಿಂದ ಇಂತಹ ಉತ್ತರವನ್ನು ನಾವು ಅವರಿಗೆ ಕೊಡಬೇಕು? ಸಾ ನೂನಂ ನಗರಿ ದೀನ ದೃಷ್ಟ್ವಾಸ್ಮಾನ್ ರಾಘವಂ ವಿನ ಭವಿಷ್ಯತಿ ನಿರಾನಂದ ಸಸ್ತ್ರೀ ಬಾಲವಯೋಧಿಕ. ಹೀಗೆ ನಾವಿವತ್ತು ಮರಳಿ ಊರಿಗೆ ಸೇರಿಕೊಂಡೆವು ಅಂತಂದರೆ ಜನ ನೋಡ್ತಾರೆ, ಹೋದವರು ಬರಿಗೈಯಲ್ಲಿ ಮರಳಿ ಬಂದಿದ್ದಾರೆ. ಪ್ರಾಯಶಃ ನಾವು ಬರಿಗೈಯಲ್ಲಿ ಹೋಗಿ ಮರಳಿ ಬಂದದ್ದು ಅಲ್ಲ ಅಂತ ಆದದ್ದಾಗಿದ್ದರೆ ಶ್ರೀರಾಮಚಂದ್ರ ಇಂದು ಬಂದಾನೇನೋ, ನಾಳೆ ಬಂದಾನೇನೋ, ಮತ್ತೆ ಮರಳಿ ಬಂದಾನೇನೋ, ಹೀಗೆಲ್ಲ ಜನಕ್ಕೆ ಒಂದು ಆಶಯ ಕಿರಣಾದರೂ ಇರ್ತಾ ಇತ್ತು. ರಾಮನ ಜೊತೆಗೆ ಹೋದ ನಾವು ರಾಮನಿಲ್ಲದೆ ಮತ್ತೆ ಮರಳಿದೆವು ಅಂತಂದರೆ ರಾಮಚಂದ್ರ ಇನ್ನೂ ಬರೋದಿಲ್ಲ ಅಂತ ಹೇಳ್ಕೊಂಡು ತೀರ್ಮಾನ ಮಾಡಿಕೊಂಡ ಜನ ಅದೆಷ್ಟು ದುಃಖಕ್ಕೊಳಗಾಗ್ತಾರೆ. ದುಃಖ ಸಾಗರದಲ್ಲಿ ನಗರಿ ಮುಳುಗಿ ಹೋಗತ್ತೆ. ಎಲ್ಲೆಲ್ಲೂ ಕೂಡ ಆನಂದದ ಕಿರಣವೇ ಇಲ್ಲ. ಯಾರು?
ಸ ಸ್ತ್ರೀ ಬಾಲವಯೋಧಿಕ. ಮಕ್ಕಳು ಅಳೋರೆ, ಹಿರಿಯರು ಅಳೋರೆ, ಸ್ತ್ರೀಯರೂ ಅಳೋರೆ. ಇಂತಹ ಮುಖವನ್ನು ಹೊತ್ತುಕೊಂಡು ನಾವು ಈ ರೀತಿ ಊರ ಜನಕ್ಕೆ ಮತ್ತೆ ದುಃಖ ಕೊಡೋದಕ್ಕೋಸ್ಕರ ಊರೊಳಗೆ ನಾವು ಹೋಗಬೇಕೇನು? ನಿರ್ಯಾತಾಸ್ತೇನ ವೀರೇಣ ಸಹ ನಿತ್ಯಂ ಮಹಾತ್ಮನ ವಿಹೀನಾ ತೇನ ಚ ಪುನಃ ಕಥಂ ದ್ರಕ್ಷ್ಯಾಮ ತಾಂಬುರೀಂ. ಸದಾ ಕಾಲವೂ ಕೂಡ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಅಂತ ಹೇಳಿಕೊಂಡು ಅವನ ನೆನಪಲ್ಲೇ ಇದ್ದವರು ನಾವು. ಅವನನ್ನು ಅನುಸರಿಸಿಕೊಂಡು ಎಲ್ಲಿ ಹೋದರೆ ಅಲ್ಲಿ ಶ್ರೀರಾಮಚಂದ್ರನನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದವರು ನಾವು. ಇವತ್ತು ವಿಹೀನಾ ತೇನ ಚ ಪುನಃ ಅವನ ನಮ್ಮೊಡನೆ ಇಲ್ಲ. ಕಥಂ ದ್ರಕ್ಷ್ಯಾಮ ತಾಂಬುರೀಂ. ಯಾವ ಊರಲ್ಲಿ ಸದಾ ಶ್ರೀರಾಮಚಂದ್ರನ ಕಾಣ್ತಾ ಇದ್ವೋ ಆ ಊರಿನಲ್ಲಿ ಶ್ರೀರಾಮಚಂದ್ರ ಇಲ್ಲ ಅಂತಂದ ಮೇಲೆ ಆ ಪಟ್ಟಣವನ್ನಾದರೂ ನಾವು ಹೇಗೆ ನೋಡೋಣ? ಇತೀವ ಬಹುಧಾ ವಾಚೋ ಬಾಹುಮದ್ಯಮ್ಯತೆ ಜನಾ ವಿಲಪಂತಿ ಸ್ಮ ದುಃಖಾರ್ಥಾ ಹತವತ್ಸ ಇವಾಗ್ರಗಾ. ಜನ ಈ ರೀತಿಯಾಗಿ ಪರಿಪರಿಯಲ್ಲಿ ಶ್ರೀರಾಮಚಂದ್ರನನ್ನು ನೆನೆದು ಎರಡೂ ತೋಳೆತ್ತಿ ಆಕಾಶದತ್ತ ಕೈ ಮಾಡಿ ಮುಖ ಮಾಡಿ ದೃಷ್ಟಿ ನೆಟ್ಟು ಜೋರಾಗಿ ಅಳ್ತಾ ಇದ್ದಾರೆ. ವಿಲಪಂತಿ ಸ್ಮ ದುಃಖಾರ್ಥಾ ಹತವತ್ಸ ಇವಾಗ್ರಗಾ. ಕರುವನ್ನು ಕಳಕೊಂಡಂತಹ ಹಸು ಹೇಗೆ ದಿನ ಇಡೀ ಕೂಗ್ತಾ ಇರತ್ತೆ ಆ ರೀತಿ ಅಳ್ತಾ ಇದ್ದಾರೆ. ತಥೋ ಮಾರ್ಗಾನುಸಾರೇಣ ಗತ್ವಾ ಕಿಂಚಿತ್ ತತಃಕ್ಷಣಂ ಮಾರ್ಗನಾಶಾದ ವಿಷಾದೇನ ಮಹತಾ ಸಮಹಿಪ್ಲುತಾ. ಅಷ್ಟಾಗುವಾಗ ಇನ್ನೇನು ಬೆಳಕು ಹರಿದಿದೆ. ಎದ್ದವರೇ ಆ ಕಡೆ ಈ ಕಡೆ ಸುತ್ತಾಡಿದಾಗ ಶ್ರೀರಾಮಚಂದ್ರನ ರಥ ಆ ಕಡೆ ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಮತ್ತೆ ಪಟ್ಟಣದ ಕಡೆ ಹೋದ ಗುರುತು ಕಾಣ್ತಾ ಇದೆ. ಅಷ್ಟಕ್ಕೆ ಸಮಾಧಾನ ಪಟ್ಟುಕೊಂಡು ಹಾಗಾದರೆ ಶ್ರೀರಾಮಚಂದ್ರ ಪಟ್ಟಣಕ್ಕೆ ಮರಳಿರಬೇಕು, ಆ ದಾರಿಯಲ್ಲೇ ನಾವು ಸಾಗೋಣ ಅಂತ ಹೇಳಿಕೊಂಡು ರಥದ ಚಕ್ರ ಸಾಗಿದ ದಾರಿಯಲ್ಲಿ ಇವರು ಮುಂದುವರಿತಾ ಇದ್ದಾರೆ. ಬಹುದೂರ ಹೋದರು. ಆದರೆ ಮುಂದೆ ನೋಡಿದರೆ ಮಾರ್ಗನಾಶಾತ್. ರಥಚಕ್ರ ಹೋದಂತಹ ದಾರಿ ಮುಂದೆ ಕಾಣ್ತಾ ಇಲ್ಲ. ಯಾಕೆ? ಈ ಉದ್ದೇಶಕ್ಕೋಸ್ಕರವೇ ಪ್ರಜೆಗಳನ್ನು ಮತ್ತೆ ಊರಿನತ್ತ ಮುಖ ಮಾಡುವ ನೆಲೆಯಲ್ಲಿ ನಿಟ್ಟಿನಲ್ಲಿಯೇ ಶ್ರೀರಾಮಚಂದ್ರ ಇಂತಹ ಒಂದು ಯುಕ್ತಿಯನ್ನು ಸುಮಂತ್ರನಿಗೆ ಬೋಧಿಸಿದ್ದ. ಆ ದಾರಿ ಪಟ್ಟಣದತ್ತ ಇಷ್ಟು ದೂರ ಮುಖ ಮಾಡಿ ಆಮೇಲೆ ಅದೇ ದಾರಿಯಲ್ಲಿ ಗಾಡಿನ ಹಿಂತಕೊಂಡು ಹೋಗಿದ್ದಾನೆ. ಮಾರ್ಗನಾಶಾದ ವಿಷಾದೇನ ಮಹತಾ ಸಮಹಿಪ್ಲುತ. ಅಷ್ಟು ದೂರ ಬಂದವರು ಮುಂದೆ ದಾರಿ ರಥದ ಚಕ್ರ ಕಾಣ್ತಾ ಇಲ್ಲ, ಗುರುತು ಕಾಣ್ತಾ ಇಲ್ಲ, ಮತ್ತೆ ದುಃಖಿತರಾದರು. ರಥಮಾರ್ಗಾನುಸಾರೇಣ ನ್ಯವರ್ತಂತ ಮನಸ್ವಿನಃ ಕಿಮಿದಂ ಕಿಂಕರಿಷ್ಯಾಮೋ ದೈವೇನ ಉಪಹತಾ ಇತಿ. ದಾರಿ ಕಾಣದೆ ನಾವು ಹತಭಾಗ್ಯರು ಹೀಗೆ ಅಂತ ಹೇಳಿಕೊಂಡು ತಮ್ಮ ದೌರ್ಭಾಗ್ಯಕ್ಕೆ ತಾವೇ ದುಃಖಿಸಿಕೊಳ್ತಾ ಇದ್ದಾರೆ. ತದಾ ಯಥಾಗತೇನೈವ ಮಾರ್ಗೇಣ ಕ್ಲಾಂತಚೇತಸಃ ಅಯೋಧ್ಯಾಮಗಮನ್ ಸರ್ವೇ ಪುರಿಯಂ ವ್ಯಥಿತ ಸಜ್ಜನಾಂ. ಇಷ್ಟು ದೂರ ಮತ್ತೆ ಮರಳಿ ಬಂದಾಗಿದೆ. ಇನ್ನೇನು ಊರು ಕಾಣ್ತಾ ಇದೆ. ನಿರ್ವಾಹ ಇಲ್ಲದೆ ಮತ್ತೆ ಬಂದು ಊರೊಳಗೆ ಸೇರಿಕೊಳ್ತಾ ಇದ್ದಾರೆ. ಎಂತಹದ್ದಿದೆ ಊರು! ವ್ಯಥಿತ ಸಜ್ಜನಾಂ. ಸಜ್ಜನರು ಅಂತ ಯಾರಿದ್ದಾರೆ ಎಲ್ಲರೂ ಕೂಡ ಇಷ್ಟು ದುಃಖಿತರಾಗಿದ್ದಾರೆ. ಆಲೋಕ್ಯ ನಗರೀಂ ತಾಂಚ ಕ್ಷಯವ್ಯಾಕುಲ ಮಾನಸಾಹ ಆವರ್ತಯಂತತೆ ಶೂಣಿ ನಜನೈ ಶೋಕಪೀಡಿತೈ. ಅಂತಹ ಊರನ್ನು ನೋಡ್ತಾ ಇದ್ದರೆ ಮಾತಿಲ್ಲ, ಕಥೆ ಇಲ್ಲ, ಆನಂದ ಅನ್ನತಕ್ಕ ಒಂದು ಎಲ್ಲೆಲ್ಲೂ ಇಲ್ಲೇ ಇಲ್ಲ, ಎಲ್ಲೂ ಹರ್ಷ ಇಲ್ಲ, ಎಲ್ಲರೂ ಕೂಡ ಕಣ್ಣೀರು ಹರಿಸ್ತಾ ಇದ್ದಾರೆ. ಏಷಾ ರಾಮೇಣ ನಗರಿ ರಹಿತ ನಾತಿಶೋಭತೆ ಆಪಗ ಗರುಡೇನೇವ ಹೃದಾತ್ ಉದ್ಧೃತ ಪನ್ನಗ. ಹೇಗಿತ್ತು ನಗರಿ? ಸರೋವರದಲ್ಲಿ ಅನೇಕ ಜಲಚರ ಪ್ರಾಣಿಗಳಿರ್ತಾವೆ, ಹಾವುಗಳಿರ್ತಾವೆ, ಸ್ವಚ್ಛಂದವಾಗಿ ನೀರೊಳಗೆ ವಿಹರಿಸ್ತಾ ಇರ್ತಾವೆ. ಅಂತಹ ಹಾವುಗಳನ್ನು, ಜಲಚರ ಪ್ರಾಣಿಗಳನ್ನು ಹದ್ದು ಬಂದು ಎತ್ತಿ ಮೇತಕೊಂಬಂದರೆ ಅವು ಹೇಗೆ ಒದ್ದಾಡ್ತಾ ಇರ್ತಾವೆ. ಹಾಗಿತ್ತು ಆ ಪಟ್ಟಣಿಗರ ಸ್ಥಿತಿ. ಚಂದ್ರಹೀನಮಿವಾಕಾಶಂ. ಆಕಾಶದಲ್ಲಿ ಚಂದ್ರ ಬೆಳಗ್ತಾ ಇದ್ದರೆ ಆ ಆಕಾಶಕ್ಕೊಂದು ಶೋಭೆ. ಚಂದ್ರನೇ ಕಾಣ್ತಾ ಇಲ್ಲ, ಆಕಾಶದ ಶೋಭೆ ಕಳೆದು ಹೋಗಿದೆ. ತೋಯಹೀನಮಿವಾರ್ಣವಂ. ಏನು ಸಮುದ್ರದ ಗಾಂಭೀರ್ಯ! ಯಾವಾಗ ನೀರು ತುಂಬಿಕೊಂಡಿತ್ತು ಅಂತಂದರೆ
ಅಂತಹ ಸಾಗರ ಅದು ಒಣಗಿ ಹೋಯಿತು ಅಂತಂದರೆ ಹೇಗಿರುತ್ತೆ ಅದರ ಸ್ಥಿತಿ? ಅಪಶ್ಯನ್ ನಿಹತಾನಂದಂ ನಗರಂತೆ ವಿಚೇತ ಸಹ. ಇವತ್ತು ಅಯೋಧ್ಯ ನಗರಿ ಹಾಗೆ ದುಸ್ಥಿತಿಗೆ ಒಳಗಾಗಿದೆ. ಕಾಡುದಾರಿಯಿಂದ ಮತ್ತೆ ಊರೊಳಗೆ ಮರಳಿದಂತಹ ಈ ಎಲ್ಲ ಸಜ್ಜನರು ಇಂತಹ ದುಸ್ಥಿತಿಗೆ ಒಳಗಾಗಿರತಕ್ಕಂತಹ ಅಯೋಧ್ಯೆಯನ್ನು ಕಾಣ್ತಾ ಇದ್ದಾರೆ. ತೇತಾನಿ ವೇಶ್ಮಾನಿ ಮಹಾಧನಾನಿ ದುಃಖೇನ ದುಃಖೋಪಹತ ವಿಶಂತಃ ನೈವ ಪ್ರಜಗ್ಮು ಸ್ವಜನಂ ಪರಂವ ನಿರೀಕ್ಷ್ಯಮಾಣಾ ಪ್ರವಿನಷ್ಟ ಹರ್ಷಾ. ಹಾಗೆ ಊರೊಳಗೆ ಸೇರಿಕೊಂಡಂತಹ ಮಂದಿ ನೈವ ಪ್ರಜಗ್ಮು ಸ್ವಜನಂ ಪರಂವ, ಅಲ್ಲಿ ತಮ್ಮವರು ಯಾರು, ವಿರೋಧಿಗಳು ಯಾರು ಇಲ್ಲ. ಯಾಕೆ? ಎಲ್ಲರೂ ಕೂಡ ಶ್ರೀರಾಮಚಂದ್ರನನ್ನು ನೆನೆನೆಂದು ದುಃಖಿಸ್ತಾ ಇದ್ದಾರೆ. ಶ್ರೀರಾಮಚಂದ್ರನಿಗೆ ಸ್ವಜನರು ಶತ್ರುಗಳು ಅಂತ ಹೇಳಿಕೊಂಡು ಯಾರೂ ಇಲ್ಲ. ಅಂತಹ ಎಲ್ಲೆಡೆ ದುಃಖ ತುಂಬಿದಂತಹ ಮನೆ ಮನೆಯಲ್ಲಿ ಜನ ಅಳ್ತಾ ಇದ್ದಾರೆ. ಅಂತಹ ಊರನ್ನು ಆ ಪ್ರಜೆಗಳೆಲ್ಲರೂ ಕೂಡ ಯಾರು ಶ್ರೀರಾಮಚಂದ್ರನನ್ನು ಅನುಸರಿಸಿಕೊಂಡು ರಾಮನ ಹಿಂದೆ ಹೋಗಿದ್ದಾರೆ, ತಮಸಾ ತೀರದಿಂದ ಮತ್ತೆ ಮರಳಿದಂತಹ ಅಂತಹ ಪ್ರಜೆಗಳು ಹೀಗೆ ಆನಂದರಹಿತವಾದ ದುಃಖ ತುಂಬಿದಂತಹ ಯಾವ ವೈಭವವೂ ಇಲ್ಲ, ಎಲ್ಲವನ್ನು ಕಳ್ಕೊಂಡಂತಹ ಅಯೋಧ್ಯ ನಗರಿಯನ್ನು ಕಾಣ್ತಾ ಇದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣ.